ಆತ್ಮವಿಚಾರ 7. ನೀವು ಯಾರು ಏನು ಎಂಬುದು ತಿಳಿದಿದೆಯೇ? ಸೆಲ್ಫ್ ಇನ್ಕ್ವೈರಿ 7. ಡೂ ಯು ನೋ ಹೂ ಆ್ಯಂಡ್ ವಾಟ್ ಯು ಆರ್? ನಿಮಗೆ ಅನುಕೂಲವಾಗುವ ಯಾವುದಾದರೊಂದು ಆಸನದಲ್ಲಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನೆಲುಬು ಮತ್ತು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಕೊಡುವ ಸೂಚನೆಯಂತೆ ಆತ್ಮವಿಚಾರವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರಂಭಿಸಿ. ಹೆಡ್ಫೋನ್ ಅಥವಾ ಇಯರ್ಫೋನ್ ಉಪಯೋಗಿಸಿ. ಸಿಟ್ ಇನ್ ಎನಿ ಸೂಟಬಲ್ ಪೋಸ್ಚರ್. ಲೆಟ್ ಬ್ಯಾಕ್ ಅಂಡ್ ನೆಕ್ ಬಿ ಇನ್ ಎ ಸ್ಟ್ರೈಟ್ ಲೈನ್. ಕ್ಲೋಸ್ ಐಸ್. ಬಿಗಿನ್ ಸೆಲ್ಫ್ ಇನ್ಕ್ವೈರಿ. Follow the instructions sincerely and ardently. Use headphone or earphone. ಈ ಆತ್ಮಧ್ಯಾನದಲ್ಲಿ ಪ್ರತಿ ಪದವೂ ನಿಮ್ಮನ್ನು ನಿಮ್ಮ ಸ್ವರೂಪದಲ್ಲೇ ನಿಲ್ಲಿಸುವ ದಿಕ್ಸೂಚಿಯಾಗಿದೆ. ಕೊಡುವ ಸೂಚನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾ ತದನಂತರ ಇರುವ ನಿಶ್ಶಬ್ದದ ಅವಧಿಯಲ್ಲಿ ಮೌನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾ ನಿಮ್ಮ ಶುದ್ಧ ಇರುವಿಕೆಯಲ್ಲೇ ಇರಲು ಪ್ರಯತ್ನಿಸಿ. ಇನ್ ದಿಸ್ ಸೆಲ್ಫ್ ಮೆಡಿಟೇಷನ್, each word is a pointer towards the self that you are. Therefore, after hearing the instructions, please give more importance to the silence that follows and try to feel your own presence in silence. ಸಾಧನೆಯ ಮಾರ್ಗದರ್ಶನದ ಮಧ್ಯೆ ಮಧ್ಯೆ ಯೂಟ್ಯೂಬ್ ಅಧಿಕಾರಿಗಳು ಜಾಹೀರಾತನ್ನು ಕೊಡುವ ಸಾಧ್ಯತೆ ಇರುವುದರಿಂದ ದಯವಿಟ್ಟು ಈ ಸಾಧನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಬೇಕಾಗಿ ವಿನಂತಿ. There is every possibility that the YouTube authorities may relay advertisement in the middle of this meditation guidance. Hence, you are requested to download this meditation before starting the practice. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮದೆಂದುಕೊಂಡ ದೇಹ ಮತ್ತು ಮನಸ್ಸು ದ್ರವ್ಯ ತತ್ವಗಳಿಗೆ ಸಂಬಂಧಪಟ್ಟಿರುವಂಥವು. ದಿ ಗ್ರಾಸ್ ಬಾಡಿ ಅಂಡ್ ದಿ ಸಟಲ್ ಮೈಂಡ್ that you think you are actually belong to the great principles of nature. ಭೌತಿಕ ದೇಹ ಪ್ರಕೃತಿಯ ಸ್ಥೂಲ ತತ್ವಗಳಿಂದಾದರೆ
ಮನಸ್ಸು ಪ್ರಕೃತಿಯ ಸೂಕ್ಷ್ಮ ತತ್ವಗಳಿಂದಾಗಿದೆ. Physical body belongs to the gross principles of nature, while mind belongs to the subtle principles of nature. ಆದರೆ ಇವೆಲ್ಲವನ್ನೂ ಮೀರಿದ್ದು, ಇವೆಲ್ಲವನ್ನೂ ಗಮನಿಸಬಲ್ಲ ಸಾಕ್ಷಿಯಾದ ನೀವು ದೇಹವೂ ಅಲ್ಲ, ಮನಸ್ಸೂ ಅಲ್ಲ. But being their witness, you have transcended both the body and the mind, and therefore you are none of them. ದೇಹ ಮನಗಳ ಈ ಸೂಕ್ಷ್ಮತೆಯನ್ನು ಅರಿಯಬಲ್ಲ ಪ್ರಜ್ಞಾ ಇರವೇ ನೀವಾಗಿರುವಿರಿ. ಯು ಆರ್ ಆಫ್ ದಿ ನೇಚರ್ ಆಫ್ ಕಾನ್ಷಿಯಸ್ ಎಕ್ಸಿಸ್ಟೆನ್ಸ್, ವಿಚ್ ಈಸ್ ಗಿಫ್ಟೆಡ್ ಎನಫ್ ಟು ರೆಕಗ್ನೈಸ್ ದಿ ಇಂಟ್ರಿಕಸಿ ಆಫ್ ದಿ ಬಾಡಿ ಅಂಡ್ ದಿ ಮೈಂಡ್. ಪ್ರಜ್ಞಾ ಅರಿವೇ ನೀವಾಗಿರುವಿರಿ. ಯು ಆರ್ ಆಫ್ ದಿ ನೇಚರ್ ಆಫ್ ಕಾನ್ಷಿಯಸ್ ಎಕ್ಸಿಸ್ಟೆನ್ಸ್. ಪ್ರಜ್ಞಾ ಇರವೇ ನೀವಾಗಿರುವಿರಿ. ಯು ಆರ್ of the nature of conscious existence. ಪ್ರಜ್ಞಾ ಇರವೇ ನೀವಾಗಿರುವಿರಿ. ಯು ಆರ್ ಆಫ್ ದಿ ನೇಚರ್ ಆಫ್ conscious existence. ನಿಮ್ಮ ಮೂಲ ಸ್ವಭಾವವೇ ಪರಿಶುದ್ಧವಾದ ಅಸ್ತಿತ್ವ ಮತ್ತು ಪರಿಶುದ್ಧವಾದ ಪ್ರಜ್ಞೆ. ನಿಮ್ಮ ಈ ಮೂಲ ಸ್ವಭಾವ ಶಾಶ್ವತವಾದದ್ದು, ನಿಶ್ಚಲವಾದದ್ದು ಮತ್ತು ಪರಿಶುದ್ಧವಾದದ್ದು. ಯು ಆರ್ ಆಫ್ ದಿ ನೇಚರ್ ಆಫ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂಡ್ ಪ್ಯೂರ್ ಕಾನ್ಷಿಯಸ್ನೆಸ್, and this nature is eternal, steadfast and ever pure. ನಿಮ್ಮ ಮೂಲ ಸ್ವಭಾವವೇ ಪರಿಶುದ್ಧವಾದ ಅಸ್ತಿತ್ವ ಮತ್ತು ಪರಿಶುದ್ಧವಾದ ಪ್ರಜ್ಞೆ. ನಿಮ್ಮ ಈ ಮೂಲ ಸ್ವಭಾವ ಶಾಶ್ವತವಾದದ್ದು, ನಿಶ್ಚಲವಾದದ್ದು ಮತ್ತು ಪರಿಶುದ್ಧವಾದದ್ದು. ಯು ಆರ್ ಆಫ್ ದಿ ನೇಚರ್ ಆಫ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂಡ್ ಪ್ಯೂರ್ ಕಾನ್ಷಿಯಸ್ನೆಸ್, and this nature is eternal, steadfast and ever pure. ಆದುದರಿಂದ ನಿಮ್ಮ ಮೂಲ ಸ್ವಭಾವವನ್ನು ಮರೆಯದಂತೆ ನಿಮ್ಮ ಶುದ್ಧ ಅಸ್ತಿತ್ವವನ್ನು
ಮತ್ತು ಅದನ್ನರಿಯುವ ಶುದ್ಧ ಪ್ರಜ್ಞೆಯನ್ನು ನಿಮ್ಮ ಗಮನದಲ್ಲಿ ಸದಾ ಇಡಿ. Hence, do not overlook your essential nature ever, and be aware of your being and consciousness ceaselessly. ನಿಮ್ಮ ಮೂಲ ಸ್ವಭಾವವನ್ನು ಮರೆಯದಂತೆ ನಿಮ್ಮ ಶುದ್ಧ ಅಸ್ತಿತ್ವವನ್ನು ಮತ್ತು ಅದನ್ನರಿಯುವ ಶುದ್ಧ ಪ್ರಜ್ಞೆಯನ್ನು ನಿಮ್ಮ ಗಮನದಲ್ಲಿ ಸದಾ ಇಡಿ. Do not overlook your essential nature ever, and be aware of your being and consciousness ceaselessly. ಹಾಗಾಗಿ ದೇಹಮನಗಳನ್ನು ಮೀರಿದ ಹಾಗೂ ಜಗತ್ತಿಗೆ ಮತ್ತು ಜಗತ್ತಿನ ಯಾವುದೇ ವಿಷಯ ವಸ್ತುಗಳಿಗೆ ಅಂಟಿಕೊಂಡಿಲ್ಲದ ನಿಮ್ಮ ಸ್ವರೂಪವನ್ನು ಧ್ಯಾನಿಸಿ. Therefore, reflect on yourself, which is beyond body and mind, and which is not bound by the world and its objects. ನಿಮ್ಮ ಸ್ವರೂಪವನ್ನು ಧ್ಯಾನಿಸಿ. Reflect on yourself, ನಿಮ್ಮ ಸ್ವರೂಪವನ್ನು ಧ್ಯಾನಿಸಿ. Reflect on yourself, ತೋರುವ ಮತ್ತು ಗ್ರಹಿಸುವ ಯಾವುದರ ಸಂಬಂಧವೂ ನಿಮಗಿಲ್ಲವೆಂಬ ಸತ್ಯದ ಆಧಾರದ ಮೇಲೆ ನಿಮ್ಮನ್ನು ನೀವು ಗಮನಿಸಿ. Observe yourself with the truth that you are not at all related to anything perceived or conceived. ಇದಕ್ಕಾಗಿ ನಿಮ್ಮನ್ನು ನಿಮ್ಮಲ್ಲೇ ಗುರುತಿಸಿಕೊಳ್ಳಿ. For this, identify yourself within yourself. ನಿಮ್ಮನ್ನು ನಿಮ್ಮಲ್ಲೇ ಗುರುತಿಸಿಕೊಳ್ಳಿ. Identify yourself within yourself. ನಿಮ್ಮನ್ನು ನಿಮ್ಮಲ್ಲೇ ಗುರುತಿಸಿಕೊಳ್ಳಿ. Identify yourself within yourself. ಇರುವಿಕೆಯ ಅರಿವಿನಿಂದ ನಾನಿದ್ದೇನೆ ಎಂಬ ಜ್ಞಾನದಿಂದ ನಿಮ್ಮನ್ನು ನಿಮ್ಮೊಳಗೇ ಗುರುತಿಸಿಕೊಳ್ಳುತ್ತಾ ನಿಮ್ಮ ಮೇಲೆ ನಿಮ್ಮ ಅರಿವನ್ನಿಡಿ. Meditate on yourself with the knowledge, I am aware of my being, by intentionally identifying yourself with existence and nothing else. If you
am aware of my being. Waking up every baby. I am aware of my being. ಅಸತ್ಯವನ್ನು ಮತ್ತು ಅನಿತ್ಯವನ್ನು ಅರಿಯುವಂತೆ ಮಾಡುವ ನಿಮ್ಮ ಪ್ರಜ್ಞೆ ತನ್ನನ್ನೇ ತಾನು ತಿಳಿಯಬಲ್ಲ ಸ್ವಯಂ ಪ್ರಕಾಶಿತ. Consciousness that you are is self-luminous. It is self-knowing and is capable of being aware of everything that is illusory and ephemeral. ನಿಮ್ಮ ಪ್ರಜ್ಞೆ ಬದಲಾವಣೆಗೆ ಮತ್ತು ಪರಿವರ್ತನೆಗೆ ಒಳಪಡುವುದಿಲ್ಲ. Conscious being that you are is changeless and unalterable. ನಿಮ್ಮ ಪ್ರಜ್ಞಾಸ್ತಿತ್ವವನ್ನು ಅಳೆಯಲಾಗುವುದಿಲ್ಲ ಮತ್ತು ತುಂಡರಿಸುವುದು ಸಾಧ್ಯವಿಲ್ಲ. ಅದು ಅಪಾರ, ಅಗಣಿತ, ಅವಿಚ್ಛಿನ್ನ. Conscious being that you are is immeasurable, vast and inseparable. ನಿಮ್ಮ ಪ್ರಜ್ಞಾಸ್ತಿತ್ವ ಸ್ಥೂಲವೂ ಅಲ್ಲ, ಸೂಕ್ಷ್ಮವೂ ಅಲ್ಲ. ಅದು ತನ್ನ ಸ್ವಭಾವದಲ್ಲಿ ಅಪ್ಪಟ ಮತ್ತು ಸಂಪೂರ್ಣ. Conscious being that you are is neither gross nor subtle, but is of an absolute nature. ನಿಮ್ಮ ಪ್ರಜ್ಞಾಸ್ತಿತ್ವವನ್ನು ಪ್ರಭಾವಗೊಳಿಸುವುದೂ ಸಾಧ್ಯವಿಲ್ಲ, ಬಂಧಿಸುವುದೂ ಸಾಧ್ಯವಿಲ್ಲ. Conscious being that you are can never be bound and can never be prejudiced. ಹೀಗಿರುವ ಸಚ್ಚಿದಾನಂದ ಇರವು, ಅರಿವು, ನಲಿವಿನ ಸ್ವರೂಪವೇ ನೀವಾಗಿರುವಿರಿ. You are of the nature of Sat Chit Ananda, existence, consciousness and bliss. ನಿಮ್ಮ ಇರವು, ಅರಿವು, ನಲಿವಿನ ರೂಪದೊಳಗೆ ಗುರುತಿಸಿಕೊಂಡು ಮಗ್ನರಾಗಿ ಧ್ಯಾನಿಸಿ. Meditate by absorbing your sense of identity in existence, consciousness and bliss. ನಿಮ್ಮ ಇರವು, ಅರಿವು, ನಲಿವಿನ ರೂಪದೊಳಗೆ ಗುರುತಿಸಿಕೊಂಡು ಮಗ್ನರಾಗಿ ಧ್ಯಾನಿಸಿ. Meditate by absorbing your sense of identity in existence, consciousness and bliss.
ಅಪರಿಮಿತ ಪ್ರಭೆಯಿಂದ ಪ್ರಜ್ವಲಿಸುವ ನೀವು ಗ್ರಹಿಕೆಗಾಗಲಿ ಊಹೆಗಾಗಲಿ ಸ್ಮರಣೆಗಾಗಲಿ ಒಳಪಡುವವರಲ್ಲ. ಯು ಆರ್ ನೀದರ್ ಪರ್ಸೆಪ್ಟಿಬಲ್ nor conceivable, and yet you shine with your own effulgence, splendor, and brilliance. ನಿಮ್ಮ ಸ್ವರೂಪ ಧ್ಯಾನದ ತಿರುಳೇ ನಿಮ್ಮ ಅಸ್ತಿತ್ವ ಮತ್ತು ಅದರ ಪ್ರಜ್ಞೆ. ಕಾನ್ಷಿಯಸ್ ಎಕ್ಸಿಸ್ಟೆನ್ಸ್ ಇಟ್ಸೆಲ್ಫ್ is the stuff and essence of your meditation. ನಿಮ್ಮ ಸ್ವರೂಪದ ಧ್ಯಾನದ ತಿರುಳೇ ನಿಮ್ಮ ಅಸ್ತಿತ್ವ ಮತ್ತು ಅದರ ಪ್ರಜ್ಞೆ. ಕಾನ್ಷಿಯಸ್ ಎಕ್ಸಿಸ್ಟೆನ್ಸ್ ಇಟ್ಸೆಲ್ಫ್ is the stuff and essence of your meditation. ನಿಮ್ಮ ಸ್ವರೂಪ ಧ್ಯಾನದ ತಿರುಳೇ ನಿಮ್ಮ ಅಸ್ತಿತ್ವ ಮತ್ತು ಅದರ ಪ್ರಜ್ಞೆ. Conscious existence itself is the stuff and essence of your meditation. ನಿಮ್ಮ ಸ್ವರೂಪದ ಧ್ಯಾನದ ತಿರುಳೇ ನಿಮ್ಮ ಅಸ್ತಿತ್ವ ಮತ್ತು ಅದರ ಪ್ರಜ್ಞೆ. Conscious existence itself is the stuff and essence of your meditation. ನಿಮ್ಮ ಅಸ್ತಿತ್ವವನ್ನು ನಿಮ್ಮ ಪ್ರಜ್ಞೆಯೊಂದೇ ತಿಳಿಯಬಲ್ಲದು ಮತ್ತು ಪ್ರಜ್ಞೆಯನ್ನು ಪ್ರಜ್ಞೆಯೇ ತಿಳಿಯಬಲ್ಲದು. Your being can be known only by your consciousness, and consciousness can be known only by consciousness. ಹಾಗಾಗಿ ನಿಮ್ಮ ಮೂಲ ತತ್ವ ಸ್ವರೂಪವೇ ಆಗಿರುವ ಅಸ್ತಿತ್ವ ಪ್ರಜ್ಞೆಯೊಳಗೆ ತನ್ಮಯರಾಗಿ. Therefore, soak up yourself in the innate knowledge of existence and consciousness that you are. ಅಸ್ತಿತ್ವ ಪ್ರಜ್ಞೆಯೊಳಗೆ ತನ್ಮಯರಾಗಿ. Soak up in the innate knowledge of existence and consciousness that you are. ಅಸ್ತಿತ್ವ ಪ್ರಜ್ಞೆಯೊಳಗೆ ತನ್ಮಯರಾಗಿ. Soak up in the innate knowledge of existence and consciousness that you are.
ಈ ರೀತಿಯಲ್ಲಿ ನಿಮ್ಮೊಳಗೆ ನೀವಿಳಿದು ಧ್ಯಾನಿಸಿದ್ದೇ ಆದಲ್ಲಿ ನಿಮ್ಮ ಮೂಲ ಸ್ವರೂಪವೇ ಆದ ಅಖಂಡ ಶಾಂತಿ ಮತ್ತು ಅನಂತ ಆನಂದ ನಿಮ್ಮಲ್ಲಿ ಬೆಳಗುವುದು. ನೀವು ಎಂದೆಂದೂ ಕಳೆದುಕೊಂಡೇ ಇಲ್ಲದುದು ಪುನಃ ನಿಮ್ಮದಾಗುವುದು. ಮೆಡಿಟೇಟ್ ಇನ್ ದಿಸ್ ವೇ by diving deep within yourself, and eternal peace and bliss, which are essentially your own innate nature, are certainly yours. You regain what you have never lost. ಆದುದರಿಂದ ನಿಮ್ಮೊಳಗೇ ನೀವಿಳಿಯಿರಿ. Therefore, dive deep within yourself. ನಿಮ್ಮೊಳಗೇ ನೀವಿಳಿಯಿರಿ. 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 Dive deep within yourself.
स्वस्तिः प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति 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 नमः शान्ताय दिव्याय सत्यधर्मस्वरूपिणे नमः शान्ताय दिव्याय सत्यधर्मस्वरूपिणे